ರಾಜ್ಯ ಕಾಂಗ್ರೆಸ್ನಲ್ಲಿ ಮೇ ಕ್ರಾಂತಿ ಆಗಿಬಿಡತ್ತೆ. ಅದರಲ್ಲಿ ಸಿಎಂ ಸಿದ್ದರಾಮಯ್ಯ ರಿಸೈನ್ ಮಾಡಿ ಆ ಸ್ಥಾನಕ್ಕೆ ಡಿಕೆ ಶಿವಕುಮಾರ್ ಅವರು ಬಂದು ಕೂತ್ ಬಿಡ್ತಾರೆ ಅನ್ನೋ ಚರ್ಚೆ ಸಾಕಷ್ಟು ದಿನ ನಡೀತು. ಇದೀಗ ಡಿಕೆ ಶಿವಕುಮಾರ್ ದೆಹಲಿಯಿಂದ ಬರಿಗೈಯಲ್ಲಿ ವಾಪಸ್ ಆಗಿರೋದ್ರಿಂದ ಈ ಕ್ರಾಂತಿ ಗೀಂತಿ ಎಲ್ಲ ಬರೀ ಭ್ರಾಂತಿ ಅಷ್ಟೇನಾ ಅನ್ನೋ ಮಾತುಗಳು ಕೇಳಿಬರ್ತಾರೆ. ಡೆಲ್ಲಿನಲ್ಲಿ ಗಾಳಿ ಕುಡಿಯಕ್ಕೆ ಬಂದಿಲ್ಲ. ನಾನು ಯಾವುದೂ ಪೊಲಿಟಿಕಲ್ ಇಶ್ಯೂಸ್ ಮೀಡಿಯಾ ಮುಂದೆ ಮಾತಾಡಲ್ಲ. ಕೇವಲ 2 ದಿನ ಅಂದು ದೆಹಲಿಯಲ್ಲಿ ನಿಂತು ನಾನು ಗಾಳಿ ನೀರು ಕುಡಿಯಲು ಬಂದಿಲ್ಲ ಎಂದು ಅಬ್ಬರಿಸಿದ್ದ ಡಿಕೆಶಿ ಇಂದು ಬೆಂಗಳೂರಿಗೆ ಬಂದು ಮಾಧ್ಯಮಗಳ ಮುಂದೆ ನಾನೇನು ಮಾತೇ ಆಡಲ್ಲ ಅಂತಿದ್ದಾರೆ. ಡಿಕೆಶಿ ದಿಢೀರ್ ದೆಹಲಿ ಯಾತ್ರೆ ಬೆನ್ನಲ್ಲೇ ಮೇ ಕ್ರಾಂತಿ ಸುತ್ತ ಬೆಳೆದಿದ್ದ ರೆಕ್ಕೆ ಪುಕ್ಕಗಳು ಒಂದೊಂದಾಗಿ ಉದುರಲು ಆರಂಭಿಸಿದೆ. ದೆಹಲಿಯಿಂದ ಡಿಕೆಶಿ ಮತ್ತೆ ಖಾಲಿ ಕೈನಲ್ಲಿ ವಾಪಸ್. ಕಾಂಗ್ರೆಸ್ನಲ್ಲಿ ಮೇ ಕ್ರಾಂತಿ ಕೇವಲ ಭ್ರಾಂತಿಯ. ಇದೇ ತಿಂಗಳ 24ನೇ ತಾರೀಕಿನಂದು ದಿಢೀರ್ ದೆಹಲಿ ಯಾತ್ರೆ ಕೈಗೊಂಡಿದ್ದ ಡಿಸಿಎಂ ಡಿಕೆಶಿ ಗುಟ್ಟಾಗಿ ಕೆಲ ದೆಹಲಿ ನಾಯಕರನ್ನ ಭೇಟಿಯಾಗಿದ್ರು. ರಾತ್ರಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತಿಗೆ ಸಿಕ್ಕ ಡಿಕೆಶಿ ಖಡಕ್ ಡೈಲಾಗ್ ಹೊಡೆದಿದ್ರು. ನಾನು ಬೆಂಗಳೂರಿನಿಂದ ದೆಹಲಿಗೆ ಕೇವಲ ಗಾಳಿ ನೀರು ಕುಡಿಯಲು ಬಂದಿಲ್ಲ ಎಂದು ಅಬ್ಬರಿಸಿದ್ರು. ಡೆಲ್ಲಿನಲ್ಲಿ ಗಾಳಿ ಕುಡಿಯಕ್ಕೆ ಬಂದಿಲ್ಲ. ನಾನು ಸರಿ, ಗಾಳಿ ಕುಡಿಯಕ್ಕೆ ಬಂದಿಲ್ಲ. ಯಾರಿಗಾರು ನೀರು ಕುಡ್ಸಕ್ ಬಂದಿದ್ದೀರಾ ಸರ್? ಏಪ್ರಿಲ್ 24ರ ರಾತ್ರಿ ಮಾಧ್ಯಮಗಳಿಗೆ ಖಡಕ್ ಬೈಟ್ ಕೊಟ್ಟಿದ್ದ ಡಿಕೆಶಿ ಸಾಹೇಬ್ರು ಇಂದು ಬೆಂಗಳೂರಿನಲ್ಲಿ ಕಾಣಿಸಿಕೊಂಡರು. 2 ದಿನ ಕರ್ನಾಟಕ ಭವನದಲ್ಲೇ ಬಿಡಾರ ಹೂಡಿದ್ದ ಡಿಸಿಎಂಗೆ ಸಿಕ್ಕಿದ್ದು ಕರ್ನಾಟಕದವರೇ ಆದ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಮಾತ್ರ. 3 ದಿನ ದೆಹಲಿ ಸುತ್ತಾಡಿದ ಡಿಕೆಶಿಗೆ ರಾಹುಲ್ ಗಾಂಧಿಯೂ ಸಿಗಲಿಲ್ಲ, ಸೋನಿಯಾ ಗಾಂಧಿ ದರ್ಶನವೂ ಆಗಲಿಲ್ಲ, ಕನಿಷ್ಠ ವೇಣುಗೋಪಾಲ್ ಸಹ ಮಾತಿಗೆ ಸಿಗಲಿಲ್ಲ. ಕೊನೆಗೆ ಖಾಲಿ ಕೈನಲ್ಲಿ ಬೆಂಗಳೂರಿಗೆ ಬಂದ ಡಿಕೆಶಿ ಹೊಸ ವರಸೆ ತೆಗೆದಿದ್ದಾರೆ. ನೋಡಪ್ಪ, ನಾನು ಯಾವುದೂ ಪೊಲಿಟಿಕಲ್ ಇಶ್ಯೂಸ್ ಮೀಡಿಯಾ ಮುಂದೆ ಮಾತಾಡಲ್ಲ. ಏನಾದ್ರು ಟೈಮ್ ಬಂದಾಗ ನಿಮ್ಗೆಲ್ಲ ಅದೆಲ್ಲ ಗೊತ್ತಾಗ್ತದೆ ಅಂತ ನಾನು ಹಿಂದೆನೇ ಹೇಳಿದ್ದೀನಿ. ಸೊ ನಾಟ್ ಇದು ಏನ್ ನಮ್ಮಲ್ಲೇನು ಯಾವ ಸಮಸ್ಯೆ ಏನೂ ಇಲ್ಲ, ಯಾವ ಪಾಲಿಟಿಕ್ಸ್ ಇಲ್ಲ, ಏನಿಲ್ಲ. ಏನೇನಾಗಬೇಕು, ಏನೇನು ತೀರ್ಮಾನಗಳಾಗಿದೆಯೋ ಆ ತೀರ್ಮಾನಗಳ ಪ್ರಕಾರ ಸ್ಪೆಕ್ಯುಲೇಷನ್ ಇದೆ ಸರ್. 20ನೇ ತಾರೀಕು ಮೇಲೆ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ ಸರ್, ಪಕ್ಷದಲ್ಲಿ 100% ಗೊಂದಲಗಳಿರೋದು ನಿಜ, ಅದನ್ನ ಬಗೆಹರಿಸಬೇಕು ಹೈಕಮಾಂಡ್ ಅಂತ ಹೇಳಿ. ಏನಿಲ್ಲ, ಅವ್ರು ಏನು ಯಾವ ಟೈಮಲ್ಲಿ ಏನ್ ಮಾಡಬೇಕು ಮಾಡ್ತಾರೆ. ನಮ್ಮ ಪಾರ್ಟಿಲಿ ಏನ್ ಬೇಕಾದ್ರೂ ಮಾಡ್ತಾರೆ, ಅದೇನು ಸಮಸ್ಯೆ ಇಲ್ಲ. ನಮ್ಗೆ ನಮ್ಮ ಪಕ್ಷದ ಮೇಲೆ ವಿಶ್ವಾಸ ಇದೆ. ನಾನು ಮಾಧ್ಯಮದ ಮುಂದೆ ರಾಜಕೀಯ ಮಾತೇ ಆಡಲ್ಲ ಎಂದು ಸೈಲೆಂಟ್ ಆಗಿದ್ದಾರೆ. ದೆಹಲಿಯಲ್ಲಿ ಖಡಕ್ ಡೈಲಾಗ್ ಹೊಡೆದಿದ್ದ ಡಿಕೆಶಿ ಬೆಂಗಳೂರಿಗೆ ಬಂದು ನಾನು ರಾಜಕೀಯವಾಗಿ ಮಾತಾಡಲ್ಲ ಎಂದು ಹೇಳಿದ್ಯಾಕೆ? ಪಟ್ಟದ ಫೈಟ್ನಲ್ಲಿ ಡಿಕೆಶಿ ಶಸ್ತ್ರ ತ್ಯಾಗ ಮಾಡಿದ್ರಾ ಅಥವಾ ಸೈಲೆಂಟ್ ಆಗಿದ್ದು ಹೊಸ ಆಟ ಕಟ್ಟಿದ್ರಾ ಅನ್ನೋ ಗುಸುಗುಸು ಶುರುವಾಗಿದೆ. ಅಭಿಷೇಕ್ ಜೊತೆ ಸುರೇಶ್, ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕನ್. ರಾಜ್ಯ ಕಾಂಗ್ರೆಸ್ನಲ್ಲಿ ಮೇ ಕ್ರಾಂತಿ ಆಗಿಬಿಡತ್ತೆ. ಅದರಲ್ಲಿ ಸಿಎಂ ಸಿದ್ದರಾಮಯ್ಯ ರಿಸೈನ್ ಮಾಡಿ ಆ ಸ್ಥಾನಕ್ಕೆ ಡಿಕೆ ಶಿವಕುಮಾರ್ ಅವರು ಬಂದು ಕೂತ್ ಬಿಡ್ತಾರೆ ಅನ್ನೋ ಚರ್ಚೆ ಸಾಕಷ್ಟು ದಿನ ನಡೀತು. ಇದೀಗ ಡಿಕೆ ಶಿವಕುಮಾರ್ ದೆಹಲಿಯಿಂದ ಬರಿಗೈಯಲ್ಲಿ ವಾಪಸ್ ಆಗಿರೋದ್ರಿಂದ ಈ ಕ್ರಾಂತಿ ಗೀಂತಿ ಎಲ್ಲ ಬರೀ ಭ್ರಾಂತಿ ಅಷ್ಟೇನಾ ಅನ್ನೋ ಮಾತುಗಳು ಕೇಳಿಬರ್ತಾರೆ. ಡೆಲ್ಲಿನಲ್ಲಿ ಗಾಳಿ ಕುಡಿಯಕ್ಕೆ ಬಂದಿಲ್ಲ. ನಾನು ಯಾವುದೂ ಪೊಲಿಟಿಕಲ್ ಇಶ್ಯೂಸ್ ಮೀಡಿಯಾ ಮುಂದೆ ಮಾತಾಡಲ್ಲ. ಕೇವಲ 2 ದಿನ ಅಂದು ದೆಹಲಿಯಲ್ಲಿ ನಿಂತು ನಾನು ಗಾಳಿ ನೀರು ಕುಡಿಯಲು ಬಂದಿಲ್ಲ ಎಂದು ಅಬ್ಬರಿಸಿದ್ದ ಡಿಕೆಶಿ ಇಂದು ಬೆಂಗಳೂರಿಗೆ ಬಂದು ಮಾಧ್ಯಮಗಳ ಮುಂದೆ ನಾನೇನು ಮಾತೇ ಆಡಲ್ಲ ಅಂತಿದ್ದಾರೆ. ಡಿಕೆಶಿ ದಿಢೀರ್ ದೆಹಲಿ ಯಾತ್ರೆ ಬೆನ್ನಲ್ಲೇ ಮೇ ಕ್ರಾಂತಿ ಸುತ್ತ ಬೆಳೆದಿದ್ದ ರೆಕ್ಕೆ ಪುಕ್ಕಗಳು ಒಂದೊಂದಾಗಿ ಉದುರಲು ಆರಂಭಿಸಿದೆ. ದೆಹಲಿಯಿಂದ ಡಿಕೆಶಿ ಮತ್ತೆ ಖಾಲಿ ಕೈನಲ್ಲಿ ವಾಪಸ್. ಕಾಂಗ್ರೆಸ್ನಲ್ಲಿ ಮೇ ಕ್ರಾಂತಿ ಕೇವಲ ಭ್ರಾಂತಿಯ. ಇದೇ ತಿಂಗಳ 24ನೇ ತಾರೀಕಿನಂದು ದಿಢೀರ್ ದೆಹಲಿ ಯಾತ್ರೆ ಕೈಗೊಂಡಿದ್ದ ಡಿಸಿಎಂ ಡಿಕೆಶಿ ಗುಟ್ಟಾಗಿ ಕೆಲ ದೆಹಲಿ ನಾಯಕರನ್ನ ಭೇಟಿಯಾಗಿದ್ರು. ರಾತ್ರಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತಿಗೆ ಸಿಕ್ಕ ಡಿಕೆಶಿ ಖಡಕ್ ಡೈಲಾಗ್ ಹೊಡೆದಿದ್ರು. ನಾನು ಬೆಂಗಳೂರಿನಿಂದ ದೆಹಲಿಗೆ ಕೇವಲ ಗಾಳಿ ನೀರು ಕುಡಿಯಲು ಬಂದಿಲ್ಲ ಎಂದು ಅಬ್ಬರಿಸಿದ್ರು. ಡೆಲ್ಲಿನಲ್ಲಿ ಗಾಳಿ ಕುಡಿಯಕ್ಕೆ ಬಂದಿಲ್ಲ. ನಾನು ಸರಿ, ಗಾಳಿ ಕುಡಿಯಕ್ಕೆ ಬಂದಿಲ್ಲ. ಯಾರಿಗಾರು ನೀರು ಕುಡ್ಸಕ್ ಬಂದಿದ್ದೀರಾ ಸರ್? ಏಪ್ರಿಲ್ 24ರ ರಾತ್ರಿ ಮಾಧ್ಯಮಗಳಿಗೆ ಖಡಕ್ ಬೈಟ್ ಕೊಟ್ಟಿದ್ದ ಡಿಕೆಶಿ ಸಾಹೇಬ್ರು ಇಂದು ಬೆಂಗಳೂರಿನಲ್ಲಿ ಕಾಣಿಸಿಕೊಂಡರು. 2 ದಿನ ಕರ್ನಾಟಕ ಭವನದಲ್ಲೇ ಬಿಡಾರ ಹೂಡಿದ್ದ ಡಿಸಿಎಂಗೆ ಸಿಕ್ಕಿದ್ದು ಕರ್ನಾಟಕದವರೇ ಆದ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಮಾತ್ರ. 3 ದಿನ ದೆಹಲಿ ಸುತ್ತಾಡಿದ ಡಿಕೆಶಿಗೆ ರಾಹುಲ್ ಗಾಂಧಿಯೂ ಸಿಗಲಿಲ್ಲ, ಸೋನಿಯಾ ಗಾಂಧಿ ದರ್ಶನವೂ ಆಗಲಿಲ್ಲ,
ಕನಿಷ್ಠ ವೇಣುಗೋಪಾಲ್ ಸಹ ಮಾತಿಗೆ ಸಿಗಲಿಲ್ಲ. ಕೊನೆಗೆ ಖಾಲಿ ಕೈನಲ್ಲಿ ಬೆಂಗಳೂರಿಗೆ ಬಂದ ಡಿಕೆಶಿ ಹೊಸ ವರಸೆ ತೆಗೆದಿದ್ದಾರೆ. ನೋಡಪ್ಪ, ನಾನು ಯಾವುದೂ ಪೊಲಿಟಿಕಲ್ ಇಶ್ಯೂಸ್ನ ಮೀಡಿಯಾ ಮುಂದೆ ಮಾತಾಡಲ್ಲ. ಏನಿದ್ರು ಟೈಮ್ ಬಂದಾಗ ನಿಮ್ಗೆಲ್ಲ ಅದೆಲ್ಲ ಗೊತ್ತಾಗ್ತದೆ ಅಂತ ನಾನು ಹಿಂದೆನೇ ಹೇಳಿದ್ದೀನಿ. ಸೊ ನಾಟ್ ಇದು ನಮ್ಮಲ್ಲೇನು ಯಾವ ಸಮಸ್ಯೆ ಏನೂ ಇಲ್ಲ, ಯಾವ ಪಾಲಿಟಿಕ್ಸ್ ಇಲ್ಲ, ಏನಿಲ್ಲ. ಏನೇನಾಗಬೇಕು, ಏನೇನು ತೀರ್ಮಾನಗಳಾಗಿದೆಯೋ ಆ ತೀರ್ಮಾನಗಳ ಪ್ರಕಾರ ಸ್ಪೆಕ್ಯುಲೇಷನ್ ಏನಿದೆ ಸರ್, 20ನೇ ತಾರೀಕು ಮೇಲೆ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ ಸರ್, ಪಕ್ಷದಲ್ಲಿ 100% ಗೊಂದಲಗಳಿರೋದು ನಿಜ, ಅದನ್ನ ಬಗೆಹರಿಸಬೇಕು ಹೈಕಮಾಂಡ್ ಅಂತ ಹೇಳಿ. ಏನಿಲ್ಲ, ಅವ್ರು ಏನು ಯಾವ ಟೈಮಲ್ಲಿ ಏನ್ ಮಾಡಬೇಕು ಮಾಡ್ತಾರೆ. ನಮ್ಮ ಪಾರ್ಟಿಲಿ ಏನ್ ಬೇಕಾದ್ರೂ ಮಾಡ್ತಾರೆ, ಅದೇನು ಸಮಸ್ಯೆ ಇಲ್ಲ. ನಮ್ಗೆ ನಮ್ಮ ಪಕ್ಷದ ಮೇಲೆ ವಿಶ್ವಾಸ ಇದೆ. ನಾನು ಮಾಧ್ಯಮದ ಮುಂದೆ ರಾಜಕೀಯ ಮಾತೆ ಆಡಲ್ಲ ಎಂದು ಸೈಲೆಂಟ್ ಆಗಿದ್ದಾರೆ. ದೆಹಲಿಯಲ್ಲಿ ಖಡಕ್ ಡೈಲಾಗ್ ಹೊಡೆದಿದ್ದ ಡಿಕೆಶಿ ಬೆಂಗಳೂರಿಗೆ ಬಂದು ನಾನು ರಾಜಕೀಯವಾಗಿ ಮಾತಾಡಲ್ಲ ಎಂದು ಹೇಳಿದ್ಯಾಕೆ? ಪಟ್ಟದ ಫೈಟ್ನಲ್ಲಿ ಡಿಕೆಶಿ ಶಸ್ತ್ರ ತ್ಯಾಗ ಮಾಡಿದ್ರಾ ಅಥವಾ ಸೈಲೆಂಟ್ ಆಗಿದ್ದು ಹೊಸ ಆಟ ಕಟ್ಟಿದ್ರಾ ಅನ್ನೋ ಗುಸುಗುಸು ಶುರುವಾಗಿದೆ. ಅಭಿಷೇಕ್ ಜೊತೆ ಸುರೇಶ್, ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕನ್. ರಾಜ್ಯ ಕಾಂಗ್ರೆಸ್ನಲ್ಲಿ ಮೇ ಕ್ರಾಂತಿ ಆಗಿಬಿಡತ್ತೆ, ಅದರಲ್ಲಿ ಸಿಎಂ ಸಿದ್ದರಾಮಯ್ಯ ರಿಸೈನ್ ಮಾಡಿ ಆ ಸ್ಥಾನಕ್ಕೆ ಡಿಕೆ ಶಿವಕುಮಾರ್ ಅವರು ಬಂದು ಕೂತ್ ಬಿಡ್ತಾರೆ ಅನ್ನೋ ಚರ್ಚೆ ಸಾಕಷ್ಟು ದಿನ ನಡೀತು. ಇದೀಗ ಡಿಕೆ ಶಿವಕುಮಾರ್ ದೆಹಲಿಯಿಂದ ಬರಿಗೈಯಲ್ಲಿ ವಾಪಸ್ ಆಗಿರೋದ್ರಿಂದ ಈ ಕ್ರಾಂತಿ ಗೀಂತಿ ಎಲ್ಲ ಬರೀ ಭ್ರಾಂತಿ ಅಷ್ಟೇನಾ ಅನ್ನೋ ಮಾತುಗಳು ಕೇಳಿಬರ್ತಾರೆ. ಡೆಲ್ಲಿನೇನು ಗಾಳಿಗಿಳಿ ಕುಡಿಯಕ್ಕೆ ಬಂದಿಲ್ಲ. ನಾನು ಯಾವುದೂ ಪೊಲಿಟಿಕಲ್ ಇಶ್ಯೂಸ್ನ ಮೀಡಿಯಾ ಮುಂದೆ ಮಾತಾಡಲ್ಲ. ಕೇವಲ 2 ದಿನ ಅಂದು ದೆಹಲಿಯಲ್ಲಿ ನಿಂತು ನಾನು ಗಾಳಿ ನೀರು ಕುಡಿಯಲು ಬಂದಿಲ್ಲ ಎಂದು ಅಬ್ಬರಿಸಿದ್ದ ಡಿಕೆಶಿ ಇಂದು ಬೆಂಗಳೂರಿಗೆ ಬಂದು ಮಾಧ್ಯಮಗಳ ಮುಂದೆ ನಾನೇನು ಮಾತೆ ಆಡಲ್ಲ ಅಂತಿದ್ದಾರೆ. ಡಿಕೆಶಿ ದಿಢೀರ್ ದೆಹಲಿ ಯಾತ್ರೆ ಬೆನ್ನಲ್ಲೇ ಮೇ ಕ್ರಾಂತಿ ಸುತ್ತ ಬೆಳೆದಿದ್ದ ರೆಕ್ಕೆ ಪುಕ್ಕಗಳು ಒಂದೊಂದಾಗಿ ಉದುರಲು ಆರಂಭಿಸಿದೆ. ದೆಹಲಿಯಿಂದ ಡಿಕೆಶಿ ಮತ್ತೆ ಖಾಲಿ ಕೈನಲ್ಲಿ ವಾಪಸ್. ಕಾಂಗ್ರೆಸ್ನಲ್ಲಿ ಮೇ ಕ್ರಾಂತಿ ಕೇವಲ ಭ್ರಾಂತಿಯ. ಇದೇ ತಿಂಗಳ 24ನೇ ತಾರೀಕಿನಂದು ದಿಢೀರ್ ದೆಹಲಿ ಯಾತ್ರೆ ಕೈಗೊಂಡಿದ್ದ ಡಿಸಿಎಂ ಡಿಕೆಶಿ ಗುಟ್ಟಾಗಿ ಕೆಲ ದೆಹಲಿ ನಾಯಕರನ್ನ ಭೇಟಿಯಾಗಿದ್ರು. ರಾತ್ರಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತಿಗೆ ಸಿಕ್ಕ ಡಿಕೆಶಿ ಖಡಕ್ ಡೈಲಾಗ್ ಹೊಡೆದಿದ್ರು. ನಾನು ಬೆಂಗಳೂರಿಂದ ದೆಹಲಿಗೆ ಕೇವಲ ಗಾಳಿ ನೀರು ಕುಡಿಯಲು ಬಂದಿಲ್ಲ ಎಂದು ಅಬ್ಬರಿಸಿದ್ರು. ಡೆಲ್ಲಿನೇನು ಗಾಳಿಗಿಳಿ ಕುಡಿಯಕ್ಕೆ ಬಂದಿಲ್ಲ. ನಾನು ಸರಿ, ಗಾಳಿ ಕುಡಿಯಕ್ಕೆ ಬಂದಿಲ್ಲ. ಯಾರಿಗಾರು ನೀರು ಕುಡ್ಸಕ್ ಬಂದಿದ್ದೀರಾ ಸರ್? ಏಪ್ರಿಲ್ 24ರ ರಾತ್ರಿ ಮಾಧ್ಯಮಗಳಿಗೆ ಖಡಕ್ ಬೈಟ್ ಕೊಟ್ಟಿದ್ದ ಡಿಕೆಶಿ ಸಾಹೇಬ್ರು ಇಂದು ಬೆಂಗಳೂರಿನಲ್ಲಿ ಕಾಣಿಸಿಕೊಂಡರು. 2 ದಿನ ಕರ್ನಾಟಕ ಭವನದಲ್ಲೇ ಬಿಡಾರ ಹೂಡಿದ್ದ ಡಿಸಿಎಂಗೆ ಸಿಕ್ಕಿದ್ದು ಕರ್ನಾಟಕದವರೇ ಆದ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಮಾತ್ರ. 3 ದಿನ ದೆಹಲಿ ಸುತ್ತಾಡಿದ ಡಿಕೆಶಿಗೆ ರಾಹುಲ್ ಗಾಂಧಿಯೂ ಸಿಗಲಿಲ್ಲ, ಸೋನಿಯಾ ಗಾಂಧಿ ದರ್ಶನವೂ ಆಗಲಿಲ್ಲ. ಕನಿಷ್ಠ ವೇಣುಗೋಪಾಲ್ ಸಹ ಮಾತಿಗೆ ಸಿಗಲಿಲ್ಲ. ಕೊನೆಗೆ ಖಾಲಿ ಕೈನಲ್ಲಿ ಬೆಂಗಳೂರಿಗೆ ಬಂದ ಡಿಕೆಶಿ ಹೊಸ ವರಸೆ ತೆಗೆದಿದ್ದಾರೆ. ನೋಡಪ್ಪ, ನಾನು ಯಾವುದೂ ಪೊಲಿಟಿಕಲ್ ಇಶ್ಯೂಸ್ನ ಮೀಡಿಯಾ ಮುಂದೆ ಮಾತಾಡಲ್ಲ. ಏನಿದ್ರು ಟೈಮ್ ಬಂದಾಗ ನಿಮ್ಗೆಲ್ಲ ಅದೆಲ್ಲ ಗೊತ್ತಾಗ್ತದೆ ಅಂತ ನಾನು ಹಿಂದೆನೇ ಹೇಳಿದ್ದೀನಿ. ಸೊ ನಾಟ್ ಇದು ನಮ್ಮಲ್ಲೇನು ಯಾವ ಸಮಸ್ಯೆ ಏನೂ ಇಲ್ಲ, ಯಾವ ಪಾಲಿಟಿಕ್ಸ್ ಇಲ್ಲ, ಏನಿಲ್ಲ. ಏನೇನಾಗಬೇಕು, ಏನೇನು ತೀರ್ಮಾನಗಳಾಗಿದೆಯೋ ಆ ತೀರ್ಮಾನಗಳ ಪ್ರಕಾರ ಸ್ಪೆಕ್ಯುಲೇಷನ್ ಏನಿದೆ ಸರ್, 20ನೇ ತಾರೀಕು ಮೇಲೆ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ ಸರ್, ಪಕ್ಷದಲ್ಲಿ 100% ಗೊಂದಲಗಳಿರೋದು ನಿಜ, ಅದನ್ನ ಬಗೆಹರಿಸಬೇಕು ಹೈಕಮಾಂಡ್ ಅಂತ ಹೇಳಿ. ಏನಿಲ್ಲ, ಅವ್ರು ಏನು ಯಾವ ಟೈಮಲ್ಲಿ ಏನ್ ಮಾಡಬೇಕು ಮಾಡ್ತಾರೆ. ನಮ್ಮ ಪಾರ್ಟಿಲಿ ಏನ್ ಬೇಕಾದ್ರೂ ಮಾಡ್ತಾರೆ, ಅದೇನು ಸಮಸ್ಯೆ ಇಲ್ಲ. ನಮ್ಗೆ ನಮ್ಮ ಪಕ್ಷದ ಮೇಲೆ ವಿಶ್ವಾಸ ಇದೆ. ನಾನು ಮಾಧ್ಯಮದ ಮುಂದೆ ರಾಜಕೀಯ ಮಾತೆ ಆಡಲ್ಲ ಎಂದು ಸೈಲೆಂಟ್ ಆಗಿದ್ದಾರೆ. ದೆಹಲಿಯಲ್ಲಿ ಖಡಕ್ ಡೈಲಾಗ್ ಹೊಡೆದಿದ್ದ ಡಿಕೆಶಿ ಬೆಂಗಳೂರಿಗೆ ಬಂದು ನಾನು ರಾಜಕೀಯವಾಗಿ ಮಾತಾಡಲ್ಲ ಎಂದು ಹೇಳಿದ್ಯಾಕೆ? ಪಟ್ಟದ ಫೈಟ್ನಲ್ಲಿ ಡಿಕೆಶಿ ಶಸ್ತ್ರ ತ್ಯಾಗ ಮಾಡಿದ್ರಾ ಅಥವಾ ಸೈಲೆಂಟ್ ಆಗಿದ್ದು ಹೊಸ ಆಟ ಕಟ್ಟಿದ್ರಾ ಅನ್ನೋ ಗುಸುಗುಸು ಶುರುವಾಗಿದೆ. ಅಭಿಷೇಕ್ ಜೊತೆ ಸುರೇಶ್, ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕನ್.